ದಿನ ವಿಶ್ವಶಾಂತಿ ಮಹಾಬಲಿ ವಿಧಾನದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ 2025 ಈಗಾಗಲೇ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದೆ. ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ನಟರಾಜ್ ಹೊಸಕೋಟೆ ಸರ್ಕಾರಿ ಹಿರಿಯ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ನಮ್ಮ ನಟರಾಜ್ ಅವರಿಗೆ ಸ್ವಾಗತವನ್ನು ನೀಡ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮಂತರು ಬಂದಿದ್ದಾರೆ, ಅವ್ರು ನಾನು ಸ್ವಾಗತವನ್ನು ನೀಡ್ತಿದ್ದೇನೆ. ನಮ್ಮ ಟ್ರಸ್ಟ್ ಆಗಿರ್ತಕ್ಕಂಥ ಕೆ ಮುನ್ರಾಜ್ ಅವರು ಬಂದಿದ್ದಾರೆ, ಅವ್ರು ನಾನು ಸ್ವಾಗತವನ್ನು ಮಾಡಿದ್ದೇನೆ. ಮತ್ತು ಮತ್ತೊಬ್ಬಟ್ಟು ವ್ಯಕ್ತಿಗಳಾಗಿರ್ತಕ್ಕಂಥ ಎಂ ವೆಂಕಟೇಶ್ವರ ಬಂದಿದ್ದಾರೆ, ಅವರು ಸ್ವಾಗತವನ್ನು ಮಾಡಿದ್ದೇನೆ. ಮತ್ತು ಈ ಒಂದು ವಿಶೇಷ ಅನಾಹುತ ನಮ್ಮ ಚಾಂದ್ರವರು ವಿಜಯರಾಮ್ ಅವರು ಬಂದಿದ್ದಾರೆ, ಅವರು ನಾನು ಸ್ವಾಗತವನ್ನು ಮಾಡಿದ್ದೇನೆ. ಮತ್ತೊಬ್ಬ ನಮ್ಮ ಹಿರಿಯ ನಮ್ಮ ಉಪಾಸಕರಾಗಿರ್ತಕ್ಕಂಥ ನಮ್ಮ ಹಳ್ಳಿ ರಾಜವರು ಬಂದಿದ್ದಾರೆ, ಅವರು ನಮ್ಮ ಸ್ವಾಗತವನ್ನು ಬಯಸಿದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕುರಿತು ನಮ್ಮ ದೃಷ್ಟಿಗಳಾಗಿರ್ತಕ್ಕಂಥ ಶ್ರೀನಿವಾಸರವರು ಮಾತಾಡಬೇಕು. ನಮೋ ಬುದ್ಧಾಯ, ಜೈ ಭೀಮ್. ಎಲ್ಲರಿಗೂ ಈ ನಮ್ಮ ವಿಶ್ವಶಾಂತಿ ಮಹಾಬೋಧಿ ಬುದ್ಧವರ ಟ್ರಸ್ಟ್ನ ವತಿಯಿಂದ ಇಡೀ ಲೋಕಕ್ಕೆ ಮಂಗಳವಾರಲಿ ಅಂತ ಬಯಸುತ್ತಾ, ಇವತ್ತು ಏನು ರಾಜ್ಯ ಸರ್ಕಾರ ಶೈಕ್ಷಣಿಕ ಹಾಗೂ ಆರ್ಥಿಕ ಸಾಮಾಜಿಕ ಏನು ಇದನ್ನು ಸಮೀಕ್ಷೆಯನ್ನು ಇಟ್ಕೊಂಡು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ. ಇದರ ಪೂರ್ವಕವಾಗಿ ನಾವು ಈ ದೇಶದಲ್ಲಿ ಏನು ದಲಿತರು, ಹಿಂದುಳಿದ ವರ್ಗದವರು ಏನು ನಾವಿದ್ದೀವಿ, ನಾವೆಲ್ಲನೂ ಬೌದ್ಧ ಧರ್ಮ ಅಂತಲೇ ನೆನ್ನೆ ಈ ಸಮೀಕ್ಷೆಯಲ್ಲಿ ದಾಖಲೆಯನ್ನು ಮಾಡಬೇಕಾಗುತ್ತೆ. ಹಾಗೂ ಬೌದ್ಧ ಧರ್ಮ ಅಂತ ದಾಖಲೆ ಮಾಡಿದ್ರೆ ನೀವು SC ಮೀಸಲಾತಿಯನ್ನು ಕಳ್ಕೊಳ್ತೀರ ಅಂತ ಒಂದಷ್ಟು ಜನ ಮನುವಾದಿಗಳು, ಒಂದಷ್ಟು ಜನ ಮಾನವ ವಿರೋಧಿಗಳು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಕೇಂದ್ರ ಸರ್ಕಾರ PPC ಸರ್ಕಾರ ಇದ್ದಾಗ 1990-91ರಲ್ಲಿ ಒಂದು ಅಮಾಯಿಂಟ್ಮೆಂಟನ್ನು ತಂದಿದ್ದಾರೆ. ಆ ಅಮಾಯಿಂಟ್ಮೆಂಟ್ ಏನು ಹೇಳುತ್ತಂದರೆ, ಬೌದ್ಧ, ಸಿಕ್ಕು ಈ ಧರ್ಮಕ್ಕೆ ಸೇರಿದ್ರೆ ನೀವು ಯಾವುದೇ SC ಸವಲತ್ತುಗಳನ್ನು ಕಳ್ಕೊಳ್ಳೋದಿಲ್ಲ, ನೀವು ಅದರಡಿಯಲ್ಲಿ ಬರ್ತೀರಾ ಅಂತ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಅದರಡಿಯಲ್ಲಿ ನಿಮ್ಮ ಮೀಸಲಾತಿ ಯಾವುದೇ ಕಾರಣಕ್ಕೂ ಅದು ಕಳ್ಕೊಳ್ಳೋಂಥ ಸನ್ನಿವೇಶ ಇರೋದಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ನಾವು ಹಿಂದೂ ಧರ್ಮದಲ್ಲಿ ಏನು ನಮ್ಮ ಘನತೆ, ಗೌರವ, ನಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಇವತ್ತು ನಾವು ಶೋಷಣೆಗೆ ಒಳಪಡ್ತಾ ಇದ್ದೀವಿ. ಮತ್ತೆ ಈ ಘನತೆ, ಗೌರವ, ಸ್ವಾಭಿಮಾನ ಇದೆಲ್ಲ ಮತ್ತೆ ನಾವು ಪಡಿಬೇಕಾದ್ರೆ ಬೌದ್ಧ ಧರ್ಮವನ್ನು ಸೇರಬೇಕಾಗಿದೆ. ಆ ಬೌದ್ಧ ಧರ್ಮದಿಂದಲೇ ನಮಗೆ ಎಲ್ಲ ಘನತೆ, ಗೌರವಗಳು ಸಿಗೋದು. ಹಾಗಾಗಿ ನಾವೆಲ್ಲರೂ ಬೌದ್ಧ ಮತ ಅಂತ ಇದರಲ್ಲಿ ಕಾಲದಲ್ಲಿ ಬರ್ಸೋಣ. ಎರಡನೇದು ಇದು ಪರಿಶಿಷ್ಟ ಜಾತಿ ಅಂತ ಬರ್ಸೋಣ. ಅದರಲ್ಲಿ ಯಾರು ವಲೀಯರಿದ್ದೀರ ವಲೀಯರಂತ ಬರೆಸಿ, ಮಾದಿಗರು ಯಾರಿದ್ದೀರಾ ಮಾದಿಗರಂತ ಬರೆಸಿ, ಇನ್ನು ಅನ್ಯ ಜಾತಿಯವರು ಯಾರಿದ್ದೀರೋ ಆಯಾ ಜಾತಿಗಳನ್ನು ಗುರುತಿಸಬೇಕು. ಹಾಗಾಗಿ ನಾವೆಲ್ಲ ಇದನ್ನು ಪೂರ್ವವಾಗಿ ನಾವು ಎಷ್ಟೇ ಜಾತಿಗಳು ಒಡೆದೋದ್ರೂ ಮೇಲೆ ಬೌದ್ಧ ಧರ್ಮ ಅಂತ ಬರೆಸಿದ್ರೆ ನಾವೆಲ್ಲ ಒಂದೇ ಧರ್ಮದಲ್ಲಿ ಉಳ್ಕೊಳ್ತೀವಿ. ಹಾಗಾಗಿ ಇದೊಂದು ತುಂಬ ಅವಶ್ಯಕತೆ ಇರುವಂತಹ ಇದು. ಹಾಗಾಗಿ ಈ ರಾಜ್ಯದ ಜನತೆ ದಯವಿಟ್ಟು ಬೌದ್ಧ ಧರ್ಮವನ್ನು ಕಾಲವನ್ನು ಬರೆಸಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ಕೊನೆಯ ದಿನ ಆಶಯ ಇತ್ತು, ಆ ಆಶಯಗಳಿಗೆ ನಾವೆಲ್ಲರೂ ದನಿ ಕೊಡಬೇಕಾಗಿದೆ. ಅದರ ಜೊತೆ ನಿಂತ್ಕೊಳ್ಬೇಕಾಗಿದೆ. ಈ ದೇಶವನ್ನು ಕಳೆದೋಗಿರೋ ಪ್ರಬುದ್ಧ ಭಾರತವನ್ನು ಏನೋ
ನಾವು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಂತಹ ಬೌದ್ಧ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಬಾಬಾ ಸಾಹೇಬರ ಕೊನೆಯ ಆಶಯಗಳನ್ನು ನಮ್ಮ ಪ್ರತಿಯೊಬ್ಬ ಮನಸ್ಸಲ್ಲಿ ತುಂಬಿಕೊಂಡು ಪ್ರತಿಯೊಬ್ಬರು ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿ ನಾನು ಪ್ರತಿಯೊಬ್ಬರಲ್ಲೂ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್. ಬಂಧುಗಳೇ, ನನ್ನ ಹೆಸರು ನಟರಾಜ್ ಅಂತೇಳಿ, ಉಪನ್ಯಾಸಕರು, ಸರ್ಕಾರಿ ಪದವಿ ಬಂಧುಗಳೇ, ಇವತ್ತೇನು ಒಂದು ಸಮೀಕ್ಷೆ, ಹಿಂದುಳಿದ ಜಾತಿ ವರ್ಗದ ಸಮೀಕ್ಷೆ ಮಾಡಲು ಹೊರಟಿದೆ ಸರ್ಕಾರ. ಅದು ಅಂಕಿಅಂಶಗಳು, ನಿಖರವಾದ ಅಂಕಿಅಂಶಗಳು ಸಿಗಬೇಕಾದ್ರೆ ಸಮೀಕ್ಷೆ ಮಾಡಬೇಕು. ಈ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಈಗ ಏನು ಭಾರತದಲ್ಲಿ ಬೌದ್ಧ ಧರ್ಮದ ಪುನರ್ಸ್ಥಾಪನೆಗಾಗಿ ನಮ್ಮ ಜನರು ಎಲ್ಲ ವಿಧವಾದ ತ್ಯಾಗವನ್ನು ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ. ಇದನ್ನು ಹೇಳಿದವರು ಬೋಧಿಸತ್ವ ಪರಮಪೂಜ್ಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಕನಸನ್ನು ನಾವು ನನಸು ಮಾಡೋದು ಇವತ್ತು ಆಗಲೇಬೇಕಾಗಿದೆ. ಇದು ನಮ್ಮ ದೇಶ ಗುರಿ ಸಹ. ಯಾಕಂದರೆ ಇವತ್ತೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಏನು ವರ್ಗಗಳಲ್ಲಿ ಇವತ್ತು ದಿನನಿತ್ಯ ಶ್ರೇಷ್ಠದಿಂದ ಅನುಭವಿಸ್ತಾ ಇದ್ದಾರೆ ನಮ್ಮ ದೇಶದ ಒಂದು ಜಾತಿ ವ್ಯವಸ್ಥೆಯಲ್ಲಿ. ಇವರಿಗೆ ಒಂದು ಏನಾದರೂ ಒಂದು ನೆಮ್ಮದಿಯ ವಾತಾವರಣ, ನೆಮ್ಮದಿಯ ಜೀವನ ಸಿಗುವಂಥ ಒಂದು ಧರ್ಮ ಯಾವುದಾದ್ರು ಇದ್ದರೆ ಅದು ಬೌದ್ಧ ಧರ್ಮ ಮಾತ್ರ. ಯಾಕಂದರೆ ಬೌದ್ಧ ಧರ್ಮದ ಒಂದು ಮೂಲ ಮಂತ್ರ ಅಹಿಂಸೆ ಮತ್ತು ಸಹಬಾಳ್ವೆ, ಸಮಪಾಲು, ಸಮಬಾಳು ಇವೆಲ್ಲವೂ ಬೌದ್ಧ ಧರ್ಮದಲ್ಲಿರುವಂಥ ಮೂಲ ಮಂತ್ರಗಳು. ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆಗಿರುವಂತಹ ನೋವು, ಏನೇ ಒಂದು ಜಾತಿವಾದಿಗಳ ಮನಸ್ಥಿತಿಯಿಂದ ಆಗಿರುವಂತಹ ನೋವು, ದೌರ್ಜನ್ಯ ಏನಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅದರಿಂದ ಮುಕ್ತಿ ಸಿಗ್ಬೇಕಂತೇಳಿ ಬೌದ್ಧ ಧರ್ಮಕ್ಕೆ ಸೇರಿದ್ರು. ಬಾಬಾ ಸಾಹೇಬ್ ಒಂದು ಮಾತು ಹೇಳಿದ್ದಾರೆ, ಧರ್ಮ ಮನುಷ್ಯನಿಗಾಗಿ, ಧರ್ಮ ಅನ್ನೋದು ಮನುಷ್ಯನಿಗಾಗಿ ಅಲ್ಲ, ಆದರೆ ಮನುಷ್ಯ ಅನ್ನೋದು ಧರ್ಮಕ್ಕಾಗಿ ಇರಬಾರ್ದು. ಆದ್ರೆ ಧರ್ಮ ಮನುಷ್ಯನಿಗೆ ಇರಬೇಕು. ಆದ್ರೆ ಆ ಧರ್ಮ ಯಾವಾಗ ಇರ್ಬೇಕಂದ್ರೆ ಒಂದೇನು ಸಮಪಾಲು, ಸಮಬಾಳು ಮತ್ತೆ ಒಂದು ಏನು ಎಲ್ಲರಿಗೂ ಈಕ್ವಾಲಿಟಿ, ಸಮಾನತೆ ಸಿಗಬೇಕು ಅನ್ನೋದು ಅವರ ಮೂಲ ಮಂತ್ರ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತೇನು ಮೂಲ ಬೌದ್ಧ ಧರ್ಮಕ್ಕೆ ಮಾಡಬೇಕಂತೇಳಿ ಬಾಬಾ ಸಾಹೇಬ್ ಏನು ಕನ್ಸ್ಕೊಂಡಿದ್ರು, ಅದನ್ನು ನಾವು ನೆನ್ಸ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಇವತ್ತು ಏನು ಪ್ರಸ್ತುತ ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗ ಏನು 22/9/2025 ನಡೆಸಲು ಉದ್ದೇಶಿಸಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾವು ಮುಖ್ಯವಾಗಿ ಜಾತಿ ಗಣತಿ ಫಾರಂನ ಧರ್ಮದ ಕಾಲಂ 8 ಕ್ರಮ ಸಂಖ್ಯೆ 6ರಲ್ಲಿ ಇರುವ ಬೌದ್ಧ ಅನ್ನುವ ಅವಕಾಶವನ್ನು ಆಯ್ಕೆ ಮಾಡಬೇಕು. ಈಗ ಧರ್ಮದ ಕಾಲಂ 8 ಅಂತ ಏನಿರುತ್ತೋ ಅದು ಕ್ರಮ ಸಂಖ್ಯೆ 6ರಲ್ಲಿ ಈಗ ಮನೆಯಲ್ಲೂ ಸಮೀಕ್ಷೆ ಮಾಡೋದು ಬರ್ತಾ ಇದೆ. ನಂತರ ಅವೇನು ಒಂದಕ್ಕೊಬ್ಬರ ಜೊತೆಗೆ ಬರುತ್ತಾ ಅವರು ಒಂದು ಸಿಸ್ಟಮ್, ಒಂದು ಲ್ಯಾಪ್ಟಾಪ್ ಇರ್ಬೋದು, ಟ್ಯಾಬ್ ಇರ್ಬೋದು, ಮೊಬೈಲ್ ಇರ್ಬೋದು, ಅದರಲ್ಲಿ ಅಪ್ಲಿಕೇಶನ್ ಹಾಕಿರುತ್ತೆ. ಅದರಲ್ಲಿ ಅವರು ಏನು ಎಲ್ಲ ಡೇಟಾ ಕಲೆಕ್ಷನ್ ಮಾಡೋಕ್ಕೆ ಬರ್ತಾರೆ ಮನೆಗೆ. ಅಲ್ಲಿ ಧರ್ಮದ ಕಾಲಂ 8 ಕ್ರಮ ಸಂಖ್ಯೆ 6ರಲ್ಲಿರುವ ಬೌದ್ಧ ಎನ್ನುವ ಅವಕಾಶವನ್ನು ಆಯ್ಕೆ ಮಾಡಿಕೊಂಡಿರ್ತಂತೆ ಎಲ್ಲರಿಗೂ ನಾನು ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಕಾಲಂ 9ರಲ್ಲಿರುವ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸಬೇಕು ದಯವಿಟ್ಟು. ಹಾಗೂ ನಂತರ ಕಾಲಂ 10ರಲ್ಲಿರುವ ಉಪಜಾತಿ ಅಂತ ಅವರು ವಲಯ, ಮಾದಿಗ, ಗೋಬಿ, ಲಂಬಾಣಿ, ಒಡ್ಡ ಏನೇ ಇರ್ಬೋದು ಉಪಜಾತಿ ಅರ್ಧ ಬರಬೇಕು. ಯಾವುದರಲ್ಲಿ ಕಾಲಂ ನಂಬರ್ 10ರಲ್ಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಧರ್ಮದ ಕಾಲಂ 8ರಲ್ಲಿ, ಧರ್ಮದ ಕಾಲಂ 8ರ ಕ್ರಮ ಸಂಖ್ಯೆ 6ರಲ್ಲಿ ಬೌದ್ಧ ಎನ್ನುವ ಏನು ಅವಕಾಶವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಕಾಲಂ 9ರಲ್ಲಿ ಇರುವ ಜಾತಿ ಕಾಲಂ, ಅದು ಜಾತಿಯನ್ನು ಕೊಟ್ಟರೆ ಪರಿಶಿಷ್ಟ ಜಾತಿ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಹಾಗೂ ಕಾಲಂ 10 ಅಂದ್ರೆ ಅದು ಉಪಜಾತಿ ಬರುತ್ತೆ. ಉಪಜಾತಿ ಅಂದ್ರೆ ಅದು ಮಾದಿಗ, ವಲಯ ಅಥವಾ ಗೋಬಿ, ಲಂಬಾಣಿ, ಒಡ್ಡ ಈ ರೀತಿ ಯಾವುದೇ ಆಗಿರ್ಬೋದು, ಪರಮಪಂಚ ಅಂತ. ಇದನ್ನ ಉಪಜಾತಿ ಕಾಲಂ ನಂಬರ್ 10ರಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿ ನಾನು ಈ ಮೂಲಕ ಎಲ್ಲ ಬಂಧುಗಳಿಗೆ, ಜೈನ ಬಂಧುಗಳಿಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಬಾರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಬಾಬಾ ಸಾಹೇಬರ ಅನುಯಾಯಿಗಳು ಅಂತ ಯಾರಾದರೂ ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಅವರು ಬೌದ್ಧ ಧರ್ಮಕ್ಕೆ ಏನೋ ಒಂದು ಅವರ ಟೈಮಲ್ಲಿ ಒಂದು ಬಾಬಾ ಸಾಹೇಬ್ ಸೇರಿದ್ರು ಬೌದ್ಧ ಧರ್ಮಕ್ಕೆ. ಅದರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನೀವು ಇವತ್ತು ಬೌದ್ಧ ಧರ್ಮ ಅಂತ
ಅಂತ ತೋರಿಸ್ಬೇಕು. ಬೌದ್ಧ ಅನ್ನೋ ಅವಕಾಶವನ್ನು ಪಡೆದುಕೊಳ್ಬೇಕು. ಕಾಲಂ ನಂಬರ್ ಧರ್ಮದ ಕಾಲಂ 8 ಕಾಲಂ ನಂಬರ್ 6 ಹಾಗೂ ಈ ವಿಚಾರ ಮತ್ತೊಮ್ಮೆ ಹೇಳೋದಕ್ಕೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಸಂವಿಧಾನಬದ್ಧವ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿಯನ್ನು ಈಗಿರುವಂತೆಯೇ ಉಳಿಸಿಕೊಳ್ಳುತ್ತೇವೆ. ಈ ಸಮೀಕ್ಷೆ ಕಾಲಂ 8 ಬೌದ್ಧವನ್ನು ಆಯ್ಕೆಯನ್ನು ಮಾಡಿಕೊಂಡ್ರೆ ಈಗ ನೋಡಿ, ಬೌದ್ಧ ಧರ್ಮ ಅಂದ್ರೆ ಇವತ್ತೇನು ಸರ್ಕಾರಗಳೇ ಪ್ರತಿ ವರ್ಷನೂ ಇವಾಗ ನಾಗ್ಪುರದಲ್ಲಿ ದೀಕ್ಷೆ ತಗೊಳ್ಳೋಕೆ ಬಾಬಾ ಸಾಹೇಬ್ ಅವರು ಹೊರಟಿದ್ರು. ಅದು ವರ್ಷನೂ ನಾಗ್ಪುರಕ್ಕೆ ಹೋಗೋದು ಸರ್ಕಾರಗಳೇ ಪ್ರೋತ್ಸಾಹ ಕೊಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಿದ್ವಿ. ಹಾಗೂ ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವೆಲ್ಲ ಬೌದ್ಧರು ಅಂತ ಘೋಷಣೆ ಮಾಡೋಣ. ಶತಮಾನಗಳ ಜಾತಿಯ ಸುರಕ್ಷತೆ ಎನ್ನುವ ಸಂಘಟಿತ ಅಪರಾಧಗಳ ದುರ್ದಿನಗಳಿಂದ ಮುಕ್ತರಾಗುವಂತ ಹೇಳ್ತಾ ಇದ್ದೀನಿ. ಇವತ್ತು ಪುರಾಣದಲ್ಲಿ ಸನಾತನ ಧರ್ಮ ಇತ್ತು ಅಂತ ಇವತ್ತು ಕೂಡ ಸನಾತನ ಧರ್ಮದಲ್ಲಿ ಮಹಾಭಾರತದಲ್ಲಿ ದ್ರೌಪದಿಯನ್ನು ವಸ್ತ್ರದಾನ ಮಾಡಿದ್ರು. ರಾಮಾಯಣದಲ್ಲಿ ಸೀತೆಗೆ ಅಗ್ನಿ ಪ್ರವೇಶ ಮಾಡುವಂಥ ರಾಮ 14 ವರ್ಷ ವನವಾಸ ಕಳಿಸಿದ. ಅದೇ ರೀತಿ ಆ ಧರ್ಮಗಳಲ್ಲಿ ಯಾವ ರೀತಿ ಮಹಿಳೆಗೆ ಅವಮಾನಿಸ್ತು, ಯಾವ ರೀತಿ ಸಮಾಧಾನ ಕೊಟ್ಟು ಎಲ್ಲರೂ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಬೌದ್ಧ ಧರ್ಮ ಈ ನೆಲದಲ್ಲಿ ಹುಟ್ಟಿರೋದೆ, ನಾವೇನು ಹೊಸದಾಗಿ ಏನು ಸೇರ್ತಾ ಇಲ್ಲ. ಈ ನೆಲದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಅದು ಕಾಲಕ್ರಮೇಣ ಅದು ನೇಪಾಳ ಬೆಳೀತು ಅಂತ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಶಾಂತಿಯನ್ನ ಸಾಧಿಸಿದ ಭಗವಾನ್ ಬುದ್ಧರ ಧರ್ಮ ಸೇರೋದು ನಮ್ಮ ಪುಣ್ಯ. ಈ ನೆಲದಲ್ಲಿ ಹುಟ್ಟಿದ ಧರ್ಮ ಇದೇನು ಅಮೆರಿಕ, ರಷ್ಯಾ ಈ ಕಡೆಯಿಂದ ಯಾವುದು ಬಂದಿಲ್ಲ. ಈ ಧರ್ಮ ಈ ನೆಲದಲ್ಲಿ ಹುಟ್ಟಿರೋದೆ. ಅಂಥ ಧರ್ಮವನ್ನ ಅಪಾರ ಜ್ಞಾನ ಭಂಡಾರವನ್ನು ಪಡೆದಂತ ಬಾಬಾ ಸಾಹೇಬರು ಆಯ್ಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಧರ್ಮಗಳಲ್ಲಿ ಸಮಾನತೆ ಇಲ್ಲ, ಬೌದ್ಧ ಧರ್ಮ ಸಮಾನತೆ ಇದೆ, ಗೌರವ ಇದೆ, ಎಲ್ಲ ಇದೆ ಅಂತೇಳಿ ಬಾಬಾ ಸಾಹೇಬರು ಅವ್ರಿಗಿನ್ನ ದೊಡ್ಡವರು. ಅವರಷ್ಟು ಪ್ರಪಂಚದಲ್ಲಿ ಯಾರು ಓದ್ದವರೇ ಇಲ್ಲ, ಜ್ಞಾನ ಪಡ್ಕೊಂಡವರೇ ಇಲ್ಲ. ಅಂತ ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡ್ತಾರೆ ಹೋಗ್ಬೇಕು. ಎಲ್ಲ ಹೋರಾಟಗಾರರು, ಈ ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು, ನಾಯಕರು ಕೂಡ ಇದನ್ನು ಗಮನಿಸಿ ಬಾಬಾ ಸಾಹೇಬರ ಕೊನೆ ಕನಸುಗಳನ್ನು ನಾವೆಲ್ಲರೂ ಹೋಗ್ಬೇಕಂತೇಳಿ ನಾವು ಬೌದ್ಧ ಅಂತ ಧರ್ಮದ ಕಡೆ ಹೋಗೋಣ, ಜಾತಿ ವಲಯ ಅಂತ ಬರ್ಸೋಣ. ಇದನ್ನ ಎಲ್ಲ ಹೋರಾಟಗಾರರು, ಘಟನಾವಂತರು, ಸಾಮಾಜಿಕ ಕಳಕಳಿ ಉಳ್ಳವರು ಎಲ್ಲರೂ ಕೂಡ ಬೌದ್ಧದ ಕಡೆ ನಾವು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡೋ ಕಡೆ ಹೋಗ್ಬೇಕಂತ ಹೇಳಿ ನನ್ನ ಮಾತನಾಡ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ನೌಕರರಲ್ಲಿ ಮತ್ತು ಪ್ರಗತಿಪರ ಹೋರಾಟಗಾರರಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲಿ ಮನವಿ ಮಾಡಿಕೊಳ್ಳೋದಂದರೆ, ಇವತ್ತು ಕರ್ನಾಟಕ ಸರ್ಕಾರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರ ಇಲ್ಲಿಯವರೆಗೂ ಶೋಷಣೆಗೊಳಪಟ್ಟಂತ ಈ ದಲಿತ ಸಮುದಾಯಗಳು, ಅಥವಾ ಪರಿಶಿಷ್ಟ ಜಾತಿ ಇರ್ಬೋದು, ಅಥವಾ ಪರಿಶಿಷ್ಟ ಪಂಗಡ ಇರ್ಬೋದು, ಅಥವಾ ಹಿಂದುಳಿದ ವರ್ಗದ ಏನು ಶೋಷಣೆಗೊಳಪಟ್ಟಂತ ನನ್ನ ಸಮುದಾಯದ ಜನರು ಏನಿದ್ದಾರೆ, ಇವತ್ತು ನಾವುಗಳು ಈ ಒಂದು ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಏನು ನಮ್ಮ ಧರ್ಮ ಅಂತಕ್ಕಂಥ ಕಾಲಂನಲ್ಲಿ ಅಲ್ಲಿ ಬೌದ್ಧ ಅಂತ ಬರ್ಸೋದ್ರ ಮುಖಾಂತರ ಮತ್ತು ಜಾತಿ ಅಂತಕ್ಕಂಥ ಕಾಲದಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗದ ಇತರೆ ಜಾತಿಗಳು ಬರ್ಸೋವಂಥದ್ದು ಮತ್ತು ಉಪಜಾತಿ ಅಂತಕ್ಕಂಥ ಕಾಲಂನಲ್ಲಿ ಅಥವಾ ವಲಯ ಇರ್ಬೋದು, ಮಾದಿಗ ಇರ್ಬೋದು, ಪರ್ಚ, ಕೊರಮ, ಲಂಬಾಣಿ, ಗೋವಿ ಇತರ 101 ಜಾತಿಗಳಿದೆಯೇ ಆ ಜಾತಿಗಳನ್ನು ಬರ್ಸುವಂಥದ್ದು ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಉಪಜಾತಿಗಳಿರ್ತಕ್ಕಂಥದ್ದು ಸುಮಾರು 50,000 ಉಪಜಾತಿಗಳಿದೆ, 50,000 ಉಪಜಾತಿಗಳನ್ನು ಬರೆಸುವಂಥದ್ದು ಮತ್ತು ಹಿಂದುಳಿದ ವರ್ಗದಲ್ಲಿ ಅನೇಕ ಉಪಜಾತಿಗಳಿದ್ದಾವೆ. ಆ ಜಾತಿಗಳನ್ನ ಬರೆಸೋದ್ರ ಮುಖಾಂತರ ನಾವು ಈ ಒಂದು ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ನಾವು ಪಾಲ್ಗೊಳ್ಳಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂತ ಕನಸಿನ ಕಡೆ ನಾವು ಹೋಗ್ಬೇಕಾಗಿದೆ. ಅವರ ಕನಸು ನನಸಾಗಬೇಕಂತಂದ್ರೆ ಈ ಶೋಷಿತ ವರ್ಗಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೊಂದು ಹೋರಾಟದ ಪ್ರತಿಫಲವನ್ನ ಕೊಡ್ಕೊಂಡಿರ್ತಕ್ಕಂಥ ನನ್ನ ನೌಕರರು ಏನಿದ್ದಾರೆ ಮತ್ತು ನೌಕರರ ಕುಟುಂಬದವರು ಏನಿದ್ದಾರೆ, ನಾವುಗಳು ಬೌದ್ಧ ಅಂತ ಬರೆದ್ರೆ ಮಾತ್ರ ಅವರ ಗೌರವನ ಸಲ್ಲಿಸಿದಂತಾಗ್ತದೆ. ಆ ಕಾರಣಕ್ಕಾಗಿ ಇವತ್ತೇನು ಇದೇ ತಿಂಗಳು 24
22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಏನು ಒಂದು ಸಮೀಕ್ಷೆ ಪ್ರಾರಂಭ ಆಗಿದೆ. ಈ ಸಮೀಕ್ಷೆಯಲ್ಲಿ ಎಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ನಾವುಗಳು ಈ ಒಂದು ಬೌದ್ಧ ಅಂತಕ್ಕಂಥ ನಮೂದು ಮಾಡುವಂಥದ್ದು, ಪರಿಶಿಷ್ಟ ಜಾತಿ ಅಂತ ನಮೂದು ಮಾಡುವಂಥದ್ದು, ಉಪಜಾತಿ ಮೊದಲು ವಲಯ ಅಂತಕ್ಕಂಥ ನಮೂದು ಮಾಡುವಂಥ ಒಂದು ಸಮೀಕ್ಷೆ ನಾವೆಲ್ಲರೂ ಸಹ ಪಾಲ್ಗೊಳ್ಳೋದ್ರ ಮುಖಾಂತರ ನಮ್ಮ ಸಮಾಜ ನಿರ್ಮಾಣದ ಕಡೆ ನಾವೆಲ್ಲರೂ ಸಹ ಹೆಜ್ಜೆಯನ್ನು ಹೇರೋಣ ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ರಾಜ್ಯದ ಜನತೆಯಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತೇನೆ. ಜೈ ಭೀಮ್.